guys, welcome back to Boomi Talks. ಈ ಒಂದು ವಿಡಿಯೋದಲ್ಲಿ ನಾನು BCom ಫಸ್ಟ್ ಸೆಮಿಸ್ಟರ್ BMS ಸಬ್ಜೆಕ್ಟ್ ಅಲ್ಲಿ ಸ್ಟಾರ್ಟ್ಅಪ್ಸ್ ಅಂಡ್ ಇಟ್ಸ್ ಫೈನಾನ್ಷಿಯಲ್ ಇಶ್ಯೂಸ್ ಅನ್ನೋ ಚಾಪ್ಟರ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಇವತ್ತು ನೋಡ್ತಾ ಇರುವಂತಹ ಕಾನ್ಸೆಪ್ಟ್ ಬಂದು ಐಡಿಯೇಷನ್ ಅಂತ ಅಂದ್ಬಿಟ್ಟು, ಐಡಿಯೇಷನ್ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. Ideation refers to the process of developing and conveying prescriptive ideas to others, typically in a business setting. For example, ನನ್ನ ಮೈಂಡಲ್ಲಿ ಒಂದು ಐಡಿಯಾ ಇದೆ ಅಂದ್ಕೊಳ್ಳೋಣ. ಆ ಐಡಿಯಾನ ನನ್ನ ಸುತ್ತಮುತ್ತಲಿನ ಜನರಿಗೆ ಅಥವಾ ನನ್ನ ಜೊತೆಗಾರರಿಗೆ ನಾನು ಎಕ್ಸ್ಪ್ಲೈನ್ ಮಾಡೋದನ್ನು ಐಡಿಯೇಷನ್ ಅಂತ ಹೇಳಿ ಕರಿತೀವಿ. ಇಟ್ ಡಿಸ್ಕ್ರೈಬ್ಸ್ ಅ ಸೀಕ್ವೆನ್ಸ್ ಆಫ್ ಥಾಟ್ಸ್. ನಮ್ಮ ಮೈಂಡಲ್ಲಿ ಏನೇನೆಲ್ಲ ಥಾಟ್ಸ್ ಇರುತ್ತೆ ಅದನ್ನು ನಾವು ಡಿಸ್ಕ್ರಿಪ್ಟಿವ್ ಆಗಿ ಇನ್ನೊಬ್ಬರಿಗೆ ಹೇಳ್ಕೊಡ್ತೀವಿ ಅಥವಾ ಇನ್ನೊಬ್ಬರಿಗೆ ಆ ಒಂದು ವಿಧಾನವನ್ನು ತಿಳಿಸ್ಕೊಡ್ತೀವಿ. ಫ್ರಮ್ ದ ಒರಿಜಿನಲ್ ಕಾನ್ಸೆಪ್ಟ್ ಟು ಇಂಪ್ಲಿಮೆಂಟೇಷನ್. ಒರಿಜಿನಲ್ ಕಾನ್ಸೆಪ್ಟಿಂದ ಆ ಒಂದು ಐಡಿಯಾ ಇಂಪ್ಲಿಮೆಂಟ್ ಆಗೋ ರೇಂಜ್ಗೆ ನಾವು ಆ ಒಂದು ಕಾನ್ಸೆಪ್ಟನ್ನು ನಾವು ಡಿಸ್ಕ್ರಿಪ್ಟಿವ್ ವೇಯಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇನ್ ದ ಸೆನ್ಸ್ ಸ್ಟಾರ್ಟಪ್ಸ್ ಬಗ್ಗೆ, ಐಡಿಯೇಷನ್ ಇಸ್ ದ ಪ್ರೊಸೆಸ್ ವೇರ್ ಯು ಜನರೇಟ್ ಐಡಿಯಾಸ್ ಆ್ಯಂಡ್ ಸೊಲ್ಯೂಷನ್ಸ್ ಥ್ರೂ ಸೆಷನ್ಸ್ ಸಚ್ ಆಸ್ sketching, prototyping, brainstorming, brainwriting, worst possible idea, and a wealth of other ideation techniques. ಈ ಐಡಿಯೇಷನ್ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತೀವಿ ಅಥವಾ ಒಂದು ಐಡಿಯಾ ಅಥವಾ ಸೊಲ್ಯೂಷನ್ಸನ್ನು ನಾವು ತಿಳ್ಕೊತಾ ಹೋಗ್ತೀವಿ. ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ನಮಗೆ ಫೇಸ್ ಆದಾಗ ಅದಕ್ಕೆ ಸೊಲ್ಯೂಷನ್ಸನ್ನು ನಾವು ಹುಡ್ಕೋತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನಾವು ನೆಕ್ಸ್ಟ್ ನೋಡೋದಾದರೆ, ಇಷ್ಟೊತ್ತು ನಾವು ನೋಡಿದ್ದು ಐಡಿಯೇಷನ್ದು ಮೀನಿಂಗ್ ಆಗಿದೆ. ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ ಐಡಿಯೇಷನ್ ಏನಾಗಿರುತ್ತೆ ಅಂತ ನಾವು ನೋಡೋದಾದರೆ, ಫಸ್ಟ್ ಒನ್ ಬಂದು ಬ್ರೈನ್ ಸ್ಟ್ರೋಮ್. ವೆನ್ ಬ್ರೈನ್ ಸ್ಟ್ರೋಮಿಂಗ್ ಫಾರ್ ಸ್ಟಾರ್ಟಪ್ ಐಡಿಯಾಸ್, ರೈಟ್ ಡೌನ್ ಎವ್ರಿಥಿಂಗ್ ದಟ್ ಕಮ್ಸ್ ಟು ಮೈಂಡ್. ನಮ್ಮ ಮೈಂಡ್ಗೆ ಏನೇನೆಲ್ಲ ಬರುತ್ತೆ ಅದನ್ನು ಬರೆದಿಟ್ಕೋಬೇಕು. ರಿಗಾರ್ಡ್ಲೆಸ್ ಆಫ್ ಹೌ ಅಬ್ಸರ್ಡ್ ಆರ್ ಮಂಡೇನ್ ಯುವರ್ ಐಡಿಯಾಸ್ ಆರ್. ಅಂತಂದರೆ ನಿಮ್ಮ ಐಡಿಯಾಸ್ ಎಷ್ಟು ಸೆನ್ಸಿಟಿವ್ ಆಗಿದೆ ಅನ್ನೋದನ್ನು ನೀವು ನಿಮ್ಮ ವರ್ಡ್ಸಲ್ಲಿ ನೀವು ಬರೆದಿಟ್ಕೋಬೇಕಾಗುತ್ತೆ. ಇಫ್ ಯು ಫೈಂಡ್ ದಟ್ ಯು ಟಿಪಿಕಲಿ ಹ್ಯಾವ್ ಎ ಆರ್ಡ್ ಟೈಮ್ ಫಾರ್ಮುಲೇಟಿಂಗ್ ಐಡಿಯಾಸ್, ನಿಮಗೆ ಒಂದು ಐಡಿಯಾಸನ್ನು ಫಾರ್ಮ್ ಮಾಡೋದಕ್ಕೆ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಾ ಇದೆ ಅಂತಂದರೆ, ಯು ಮೇ ಬಿ ಸರ್ಪ್ರೈಸ್ಡ್ ಬೈ ಜಸ್ಟ್ ಹೌ ಮೆನಿ ಯು ಕಮ್ ಅಪ್ ವಿತ್ ವೆನ್ ಯು ಲೆಟ್ ಯುವರ್ ಸೆಲ್ಫ್ ಗೋ. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟು ಟೈಮಷ್ಟು ನಿಮ್ಮ ಐಡಿಯಾ ಬಂದು ವ್ಯಾಲ್ಯೂಯಬಲ್ ಆಗಿರಬೇಕು. ಒನ್ಸ್ ನಿಮ್ಮ ಐಡಿಯಾ ಬಂದು ವ್ಯಾಲ್ಯೂಯಬಲ್ ಆಗಿದ್ದಾಗ ನೀವು ಅದಕ್ಕೆ ಸ್ಪೆಂಡ್ ಮಾಡಿರುವಂತಹ ಟೈಮ್ ಬಂದು ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಈ ಬ್ರೈನ್ ಸ್ಟ್ರೋಮಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಇವ್ಯಾಲ್ಯೂಯೇಟ್. ಇವ್ಯಾಲ್ಯೂಯೇಟ್ ಅಂದರೆ ಏನು ಅಂತ ನೋಡೋಣ. ಏನನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು? ಆರ್ ಯು ಪ್ಯಾಷನೇಟ್ ಅಬೌಟ್ ಯುವರ್ ಐಡಿಯಾ? ನಿಮ್ಮ ಐಡಿಯಾ ಬಗ್ಗೆ ನೀವು ಪ್ಯಾಷನೇಟ್ ಆಗಿದ್ದೀರಾ? ಕ್ಯಾನ್ ಯು ಸಿ ಯುವರ್ ಸೆಲ್ಫ್ ವರ್ಕಿಂಗ್ ಆನ್ ಇಟ್ ದ ನೆಕ್ಸ್ಟ್ ಡಿಕೇಡ್ ಆರ್ ಸೊ? ಬರುವ ವರ್ಷಗಳಲ್ಲಿ ಅದರ ಮೇಲೆ ನೀವು ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇಸ್ ದ ಐಡಿಯಾ ಸಿಂಪಲ್ ಆ್ಯಂಡ್ ಈಸಿ ಟು ಎಕ್ಸ್ಪ್ಲೈನ್? ನಿಮ್ಮ ಐಡಿಯಾ ಬಂದು ಕಾಂಪ್ಲಿಕೇಟೆಡ್ ಆಗಿ ಇಲ್ಲದೆ ಸಿಂಪಲ್ ಮತ್ತು ಈಸಿಯಾಗಿ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು. ಡಸ್ ಇಟ್ ಹ್ಯಾವ್ ಎ ರೆವೆನ್ಯೂ ಸ್ಟ್ರೀಮ್? ಅಂತಂದರೆ ಅದರಿಂದ ಲಾಭ ಬರುವಂತಹ ಸಾಧ್ಯತೆಗಳು ಇದೆಯಾ? ಈಸ್ ದ ಐಡಿಯಾ ಯೂನಿಕ್ ಆರ್ ಬೆಟರ್ ದ್ಯಾನ್ ವಾಟ್ ಈಸ್ ಔಟ್ ದ್ಯಾರ್? ನಿಮ್ಮ ಐಡಿಯಾ ಬಂದು ಯೂನಿಕ್ ಆಗಿದೆಯಾ ಅಥವಾ ಬೇರೆ ಐಡಿಯಾಸ್ಗಿಂತ ತುಂಬ ಚೆನ್ನಾಗಿದೆಯಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇಫ್ ಯು ಆನ್ಸರ್ ನೋ ಟು ಎನಿ ಒನ್ ಆಫ್ ದೀಸ್ ಕ್ವೆಶನ್ಸ್, ಡಿಚ್ ದ ಐಡಿಯಾ. ಈ ಯಾವುದೇ ಒಂದು ಕ್ವೆಶನ್ಗೆ ನಿಮ್ಮ ಕೈಲಿ ಆನ್ಸರ್ ಮಾಡಿ ಆಗಿಲ್ಲ ಅಂತಂದರೆ ಈ ಒಂದು ಐಡಿಯಾನ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಥವಾ ಈ ಒಂದು ಐಡಿಯಾನ ಬಿಟ್ಟು ಬೇರೆ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಎವ್ಯಾಲ್ಯೂಯೇಟ್ ಆಯಿತು. ನೆಕ್ಸ್ಟ್ ರಿಸರ್ಚ್ನ ನಾವು ನೋಡೋದಾದರೆ, ರಿಸರ್ಚ್ ಅಂದರೆ ಏನೂ ಇಲ್ಲ, ನಮಗೆ ಏನೊಂದು ಐಡಿಯಾ ನಾವು ತಗೋತಾ ಇದ್ದೀವಿ ಆ ಐಡಿಯಾ ಬಗ್ಗೆ ಕಂಪ್ಲೀಟ್ ಡಿಟೇಲ್ಡ್ ರಿಸರ್ಚನ್ನು ನಾವು ಮಾಡಬೇಕಾಗುತ್ತೆ. ರಿಸರ್ಚ್ ಅಂತಂದರೆ ಅಪ್ ಟು ಡೇಟ್ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ನಾವು ಸ್ಟಾರ್ಟಪ್ಪಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋ ಐಡಿಯಾ ಬಂದು ಫಸ್ಟು ಎಂಡ್ ಆಫ್ ದ ಕಸ್ಟಮರ್ಸ್ಗೆ ಅದು ಹೋಗಿ ಸೇರುವಂಥದ್ದು. ಅದರಿಂದ ಕಸ್ಟಮರ್ಸ್ಗೆ ಯಾವ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅವ್ರ ನೀಡ್ಸ್ ಏನು, ವಾಂಟ್ಸ್ ಏನು, ಅವ್ರ ಪ್ರಾಬ್ಲಮ್ಸ್ ಏನು, ಸೊಲ್ಯೂಷನ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಆ್ಯಂಡ್ ಸರ್ವೇಸನ್ನು ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಯಾವ ರೀತಿ ಕಸ್ಟಮರ್ಸ್ಗೆ ಅವೈಲಬಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಕೆಟ್ ರಿಸರ್ಚನ್ನು ನಡೆಸ್ಕೋಬೇಕು. ಆ್ಯಂಡ್ ಡಿಸ್ಕಸ್. ನಿಮ್ಮ ಐಡಿಯಾ ಬಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದೇ ಆಗಿರ್ಬೋದು,
ನೀವು ಡಿಸ್ಕಸ್ ಮಾಡಿದಷ್ಟು ನಿಮ್ಮ ಐಡಿಯಾ ಬಂದು ಇಂಪ್ಲಿಮೆಂಟ್ ಆಗುತ್ತೆ ಅಥವಾ ನಿಮ್ಮ ಐಡಿಯಾ ಬಂದು 4 ಜನಕ್ಕೆ ಗೊತ್ತಾಗುತ್ತೆ. ಅವರು ಕೂಡ ನಿಮ್ಮ ಐಡಿಯಾಗೆ ಸಪೋರ್ಟ್ ಮಾಡಿ ಸ್ವಲ್ಪ ಜನ ಅವರಿಗೆ ತೋಚಿದಂತಹ ಐಡಿಯಾಗಳನ್ನು ನಿಮಗೆ ಕೊಡ್ಬೋದು. ಈ ರೀತಿಯಾದ ಕಾಂಪೊನೆಂಟ್ಸ್ ಬಂದು ಐಡಿಯೇಷನ್ದು ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ನ ನಾವು ನೋಡೋದಾದರೆ ಡಿಸೈನ್ ಥಿಂಕಿಂಗ್ ಅಂತ ಹೇಳಿಬಿಟ್ಟು. ಡಿಸೈನ್ ಥಿಂಕಿಂಗ್ ಅಂದರೆ ಏನು? ಡಿಸೈನ್ ಥಿಂಕಿಂಗ್ ಈಸ್ ಎ ಸಿಸ್ಟಮ್ಯಾಟಿಕ್, intuitive, customers focused problem solving approach that organizations can use to respond to rapidly changing environments and to create maximum impact. ಡಿಸೈನ್ ಥಿಂಕಿಂಗ್ ಅಂದರೆ ಏನು ಇಲ್ಲ, ಫಾರ್ ಎಕ್ಸಾಂಪಲ್ಗೆ ಒಂದು ಪ್ರಾಬ್ಲಮ್ ಬಂದಿದೆ, ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಇಟ್ಕೊಳ್ಳಿ. ಆ ಬಿಸ್ನೆಸ್ಸಲ್ಲಿ ಬಂದಿರುವಂತಹ ಅನ್ಸರ್ಟನಿಟಿಯನ್ನು ಅಥವಾ ರಿಸ್ಕನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ. ಡಿಸೈನ್ ಅಂದರೆ ಏನು? ಡಿಸೈನ್ ಆಗಿ ಥಿಂಕ್ ಮಾಡುವಂಥದ್ದು. ಥಿಂಕಿಂಗ್ ಅಂದರೆ ಯೋಚನೆ ಮಾಡುವಂಥದ್ದು, ಅಂದರೆ ಯುನಿಕ್ ಆಗಿ ಯೋಚನೆ ಮಾಡುವಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯುನಿಕ್ ಆಗಿ ಯೋಚನೆ ಮಾಡಿ ನಾವು ಯಾವ ರೀತಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅನ್ನೋದು ಬಂದು ಈ ಡಿಸೈನ್ ಥಿಂಕಿಂಗ್ ಆಗಿರುತ್ತೆ. ನೆಕ್ಸ್ಟು ಈ ಡಿಸೈನ್ ಥಿಂಕಿಂಗಲ್ಲಿ 5 ಸ್ಟೆಪ್ಸ್ ಇದೆ. ಈ 5 ಸ್ಟೆಪ್ಸ್ ಬಂದು ಈಸಿಯಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಎಕ್ಸಾಮಲ್ಲಿ ಇದನ್ನು ಬ್ರಾಡರ್ ಆಗಿ ಬರೀರಿ ಪ್ಲೀಸ್. ಇಷ್ಟನ್ನು ಹೈಲೈಟ್ ಮಾಡಿ, ನಾನು ಬರೆದಿರುವಂತಹ ಚಿಕ್ಕ ಸೆಂಟೆನ್ಸನ್ನು ಹೈಲೈಟ್ ಮಾಡಿ ನಿಮ್ಮ ಎಕ್ಸಾಮಲ್ಲಿ. ಇದು 4 ಮಾರ್ಕ್ಸ್ ಕ್ವೆಶನ್ ಆಗಿದೆ. 4 ಮಾರ್ಕ್ಸ್ ಕ್ವೆಶನ್ ಬಂದು ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಡಿಸೈನ್ ಥಿಂಕಿಂಗಿಂದ ನೀವು ಎಲಾಬ್ರೇಟ್ ಮಾಡಿ ಬರಿಬೇಕು. ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಆ್ಯಂಡ್ ನಾನು ಬರೆದಿರುವಂತಹ ಒಂದು ಸೆಂಟೆನ್ಸನ್ನು ನೀವು ಅಂಡರ್ಲೈನ್ ಮಾಡಿ, ಆವಾಗ ಎಕ್ಸಾಮಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಸ್ಟೇಜ್ 1 ಡಿಸೈನ್ ಥಿಂಕಿಂಗ್ಗೆ ಸ್ಟೇಜ್ 1 ಏನಾಗಿರುತ್ತೆ? ಎಂಪಥೈಸ್ ಅಂತಂದರೆ ರಿಸರ್ಚ್ ಯುವರ್ ಯೂಸರ್ಸ್ ನೀಡ್ಸ್. ನಿಮ್ಮ ಯೂಸರ್ಗೆ ಏನೆಲ್ಲ ನೀಡ್ಸ್ ಇದೆ. ಫಾರ್ ಎಕ್ಸಾಂಪಲ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಬಂದು ಕಸ್ಟಮರ್ಸ್ಗೆ ಅವಶ್ಯಕತೆ ಇದೆಯಾ, ಕಸ್ಟಮರ್ ಅದನ್ನು ಯೂಸ್ ಮಾಡ್ತಾನಾ, ಯಾವ ಲೆವೆಲ್ಗೆ ಕಸ್ಟಮರ್ಗೆ ಅದು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನೀವು ಡಿಟೇಲ್ಡ್ ಆಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಎಂಪಥೈಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಡಿಫೈನ್, ಸ್ಟೇಟ್ ಯುವರ್ ಯೂಸರ್ಸ್ ನೀಡ್ಸ್ ಆ್ಯಂಡ್ ಪ್ರಾಬ್ಲಮ್. ನಿಮ್ಮ ಯೂಸರ್ಗೆ ಏನು ಅವಶ್ಯಕತೆ ಇದೆ, ನಿಮ್ಮ ಪ್ರಾಡಕ್ಟ್ ಬಂದು ಪ್ರಾಬ್ಲಮ್ ಆಗಿದೆಯಾ, ಇನ್ ಕೇಸ್ ನಿಮ್ಮ ಪ್ರಾಡಕ್ಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ನೀವು ನೋಡ್ಕೋಬೇಕು. ಪ್ರಾಬ್ಲಮ್ಸ್ ಅಂತಂದರೆ ನಿಮ್ಮ ಪ್ರಾಡಕ್ಟಿಂದ ಯಾವ ರೀತಿಯಾದ ಪ್ರಾಬ್ಲಮನ್ನು ಒಂದು ಯೂಸರ್ ಬಂದು ಫೇಸ್ ಮಾಡ್ತಾ ಇದ್ದಾನೆ ಅಥವಾ ಒಂದು ಕಸ್ಟಮರ್ ಬಂದು ಫೇಸ್ ಮಾಡ್ತಾ ಇದ್ದಾನೆ, ಯಾವ ರೀತಿಯಾದ ಪ್ರಾಬ್ಲಮ್ ಬಂದು ಅವನು ಫೇಸ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಅನಲೈಸ್ ಮಾಡಬೇಕು, ಡಿಫೈನ್ ಮಾಡ್ಕೋಬೇಕು. ನೆಕ್ಸ್ಟ್ ಐಡಿಯೇಟ್ ಅಂತಂದರೆ ಏನು? ಚಾಲೆಂಜ್ ಅಸಂಪ್ಷನ್ಸ್ ಆ್ಯಂಡ್ ಕ್ರಿಯೇಟ್ ಐಡಿಯಾಸ್. ನಿಮಗೆ ಒಂದು ಪ್ರಾಬ್ಲಮ್ ಬಂದಿದೆ, ಅದನ್ನು ಚಾಲೆಂಜಿಂಗ್ ಆಗಿ ತಗೊಳ್ಳಿ, ಆ ಅಸಂಪ್ಷನ್ಸನ್ನು ನೀವು ಇಟ್ಕೊಳ್ಳಿ. ಇನ್ ದ ಸೆನ್ಸ್ ನಿಮಗೆ ಯಾವ ರೀತಿಯಾದ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಆ ಅಸ್ಯೂಮ್ ಮಾಡ್ಕೊಂಡಿರೋ ಪ್ರಾಬ್ಲಮ್ ಫ್ಯೂಚರಲ್ಲಿ ರಿಯಲ್ ಆಗಿ ಬರಬಾರ್ದು. ಆ ರೀತಿ ನೀವು ಐಡಿಯಾಸನ್ನು ಯೂಸ್ ಮಾಡಿ ನಿಮ್ಮ ಬಿಸ್ನೆಸ್ ಸ್ಟ್ರಕ್ಚರನ್ನು ನೀವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರೋಟೋಟೈಪ್ ಅಂತಂದರೆ ಸ್ಟಾರ್ಟ್ ಟು ಕ್ರಿಯೇಟ್ ಸೊಲ್ಯೂಷನ್ಸ್. ಆ ಪ್ರಾಬ್ಲಮ್ಸನ್ನು ನೀವು ಅಸ್ಯೂಮ್ ಮಾಡಿದ್ದಾದಮೇಲೆ ಯಾವ ರೀತಿಯಾದ ಐಡಿಯಾಸನ್ನು ಯೂಸ್ ಮಾಡಿ ನೀವು ಸೊಲ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ತೀರಾ ಅನ್ನೋದು ಪ್ರೋಟೋಟೈಪ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಟೆಸ್ಟ್, ಟ್ರೈ ಯುವರ್ ಸೊಲ್ಯೂಷನ್ಸ್ ಔಟ್. ನಿಮಗೆ ಒಂದು ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಸಿಕ್ಕಿದೆ, ಆ ಸೊಲ್ಯೂಷನ್ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಸ್ಟಮರ್ಸ್ಗೆ, ನೀವು ಕೊಟ್ಟಿರುವಂಥ ಸೊಲ್ಯೂಷನ್ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ನೀವು ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ. ಇದಿಷ್ಟು ಬಂದು ಡಿಸೈನ್ ಥಿಂಕಿಂಗ್ ಪ್ರಾಸೆಸ್ 5 ಸ್ಟೆಪ್ಸ್ ಆಗಿದೆ. 4 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಬಂದು ಜಾಸ್ತಿ ಇದೆ. ಪ್ಲೀಸ್ ಇದ್ರ ಕಡೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳಿ. ಇನ್ನೊಂದು ಚಿಕ್ಕ ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಂಟರ್ಪ್ರೆನರ್ಶಿಪ್ ಲೆಸನ್ಸ್ ಫಾರ್ ಸ್ಟಾರ್ಟಪ್ಸ್. ಇದು ಬಂದು ನಮ್ಮ ಜನರಲ್ ಎಜುಕೇಷನ್ಗಾದರೂ ಆಗಿರ್ಬೋದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನು ಫಸ್ಟ್ ಪಾಯಿಂಟ್ ಏನು ಎಂಟರ್ಪ್ರೆನರ್ಶಿಪ್ ಲೆಸನ್ ಏನಾಗಿರುತ್ತೆ ಅಂತಂದರೆ, ಕಮ್ ಅಪ್ ವಿತ್ ಎ ಗ್ರೇಟ್ ನೇಮ್ ಫಾರ್ ಯುವರ್ ಬಿಸ್ನೆಸ್. ಯಾವುದ್ಯಾವುದೋ ಒಂದು ನೇಮನ್ನು ಇಟ್ಟರೆ ನಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತಾ? ನಮ್ಮ ಬಿಸ್ನೆಸ್ಗೆ ಒಂದು ವ್ಯಾಲ್ಯೂಯಬಲ್ ನೇಮ್ ಇರಬೇಕು, ವೆಯ್ಟೇಜ್ ಇರಬೇಕು. ನಾವು ಇಕ್ಕುವಂತಹ ಹೆಸರಿಗೆ ಬಂದು ಒಂದು ವೆಯ್ಟ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಅಂಡರ್ಸ್ಟ್ಯಾಂಡ್ ದ ರೈಸಿಂಗ್ ಫೈನಾನ್ಸ್ ಈಸ್ ಡಿಫಿಕಲ್ಟ್. ಫಿನಾನ್ಸನ್ನು ರೈಸ್ ಮಾಡೋದು ತುಂಬ ಈಸಿನಾ? ಇಲ್ಲ. ಆ ಒಂದು ಡಿಫಿಕಲ್ಟೀಸ್ ಏನೇನು ಇರುತ್ತೆ, ನೀವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಡಿಫಿಕಲ್ಟೀಸನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಅರ್ಥ ಮಾಡಿಕೊಂಡಷ್ಟು ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈಸಿ ಆಗುತ್ತೆ.
ಫೋಕಸ್ ಆನ್ ಬಿಲ್ಡಿಂಗ್ ಎ ಗ್ರೇಟ್ ಪ್ರಾಡಕ್ಟ್ ಬಟ್ ಡೋಂಟ್ ಟೇಕ್ ಫಾರ್ ಎವರ್ ಟು ಲಾಂಚ್. ಅಂತಂದರೆ ಒಂದು ಗ್ರೇಟ್ ಪ್ರಾಡಕ್ಟನ್ನು ಡಿಸೈನ್ ಮಾಡೋದಕ್ಕೆ ನೀವು ಅಸಂಪ್ಷನ್ಸನ್ನು ಇಟ್ಕೊಳ್ಳಿ, ಅದರ ಮೇಲೆ ಫೋಕಸನ್ನು ಮಾಡಿ, ಅದನ್ನು ಕೈ ಬಿಡಕ್ಕೆ ಹೋಗಬೇಡಿ, ಅದ್ರ ಮೇಲೆ ಅನಾಲಿಸಿಸ್ ಮಾಡಿ ಅದು ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಬಿಕೇಮ್ ಎ ಸ್ಟ್ರಾಂಗ್ ಸೇಲ್ಸ್ ಪರ್ಸನ್. ಇವಾಗ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾದಮೇಲೆ ಸೇಲ್ಸ್ ಮಾಡಲೇಬೇಕಲ್ವಾ. ಸೇಲ್ ಮಾಡಬೇಕು ಅಂತಂದರೆ ಏನು ಬೇಕು, ಸೇಲ್ಸ್ಮ್ಯಾನ್ಶಿಪ್ ಪ್ರಾಕ್ಟೀಸಸ್ ಬಂದು ಅವನಿಗೆ ಜಾಸ್ತಿ ಇರಬೇಕು. ಅದರಿಂದ ಯಾವುದೇ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡಬೇಕು ಅಂತಂದರೂ ಅವನಿಗೆ ಸೆಲ್ಲಿಂಗ್ ಚೆನ್ನಾಗಿ ಗೊತ್ತಿರಬೇಕು. ಬಿಲ್ಡ್ ಎ ಗ್ರೇಟ್ ವೆಬ್ಸೈಟ್ ಫಾರ್ ಯುವರ್ ಕಂಪನಿ. ನಿಮ್ಮ ಕಂಪನಿಗೆ ಒಂದು ಒಳ್ಳೆ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ನೀಟಾಗಿ ಎಲ್ಲದನ್ನು ಡಿಸೈನ್ ಮಾಡಿ ಒಂದು ವೆಬ್ಸೈಟ್ ಕ್ರಿಯೇಟರ್ ಹತ್ರ ಅಥವಾ ನೀವೇ ವೆಬ್ಸೈಟ್ ಕ್ರಿಯೇಟರ್ ಆಗಿದ್ದರೆ ನಿಮಗೆ ಗೊತ್ತಿದ್ದರೆ ಆ ವೆಬ್ ಪೇಜಸನ್ನು ನಿಮ್ಮ ಒಂದು ಗೂಗಲ್ ವೆಬ್ ಪೇಜಸ್ ಆಗಿರ್ಬೋದು ಅಥವಾ ಏನೇ ಒಂದಾಗಿರ್ಬೋದು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಯುವರ್ ಎಲಿವೇಟರ್ ಪಿಚ್. ಎಲಿವೇಟರ್ ಪಿಚ್ ಅಂದರೆ ಏನು ಅಂತ ನೋಡೋದಾದರೆ ನಾವು ಎ ಬ್ರೀಫ್ ಸ್ಪೀಚ್ ದಟ್ ಔಟ್ಲೈನ್ಸ್ ಆನ್ ಐಡಿಯಾ ಫಾರ್ ಎ ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರಾಜೆಕ್ಟ್. ಈ ಒಂದು ಎಲಿವೇಟರ್ ಪಿಚ್ ಅನ್ನೋದು ಏನ ಇಂಡಿಕೇಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ಕಂಪನಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುವಂತಹ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಅಥವಾ ನಾವು ಡೀಲ್ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಆಗಿರ್ಬೋದು, ಅದರ ಬಗ್ಗೆ ಡಿಟೇಲ್ಡ್ ಇನ್ಫಾರ್ಮೇಷನನ್ನು ಈ ಒಂದು ಎಲಿವೇಟರ್ ಪಿಚ್ ಅನ್ನೋದು ನಮಗೆ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ನೇಲ್ ಯುವರ್ ಎಕ್ಸಿಕ್ಯೂಟಿವ್ ಸಮ್ಮರಿ ಆ್ಯಂಡ್ ಪಿಚ್ ಡೆಕ್. An executive summary typically is a 3 to 4 page high level summary of your company that can be presented to potential investors. 3 to 4 pages summary about our company which is presented to our potential investors, and a deck is 15 to 20 page of PowerPoint presentation which is presented to prospective investors in the business. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಅಂಡರ್ಸ್ಟ್ಯಾಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಬಜೆಟ್ಸ್. ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಾಟ್ ಆರ್ ದ ಕಂಪನೀಸ್ 3 years ಪ್ರೊಜೆಕ್ಷನ್ಸ್ ಅಂತಂದರೆ ಕಂಪನಿ 3 years ಪ್ರೊಜೆಕ್ಷನ್ಸ್ ಏನಾಗಿರುತ್ತೆ, ಅದಕ್ಕೆ ಬೇಕಾದಂಥ ಖರ್ಚುಗಳು ಅದೆಲ್ಲ ಕಂಪನಿ ನೋಡ್ಕೋಬೇಕು. ವಾಟ್ ಆರ್ ದ ಕೀ ಅಸಂಪ್ಷನ್ ಅಂಡರ್ಲೈಯಿಂಗ್ ಯುವರ್ ಪ್ರೊಜೆಕ್ಷನ್ಸ್. ನಿಮ್ಮ ಪ್ರೊಜೆಕ್ಷನ್ಗೆ ಯಾವ್ಯಾವ ಅಸಂಪ್ಷನ್ಸ್ಗಳು ಮುಖ್ಯ ಆಗ್ತವೆ. ಹೌ ಮಚ್ ಈಕ್ವಿಟಿ ಆ್ಯಂಡ್ ಡೆಟ್ ಹ್ಯಾಸ್ ದ ಕಂಪನಿ ರೈಸ್ಡ್, ವಾಟ್ ಈಸ್ ದ ಕ್ಯಾಪಿಟಲೈಸೇಷನ್ ಸ್ಟ್ರಕ್ಚರ್. ಕಂಪನಿ ಎಷ್ಟು ಬಂದು ಡೆಪ್ಟ್ ಮತ್ತು ಈಕ್ವಿಟಿಯನ್ನು ರೈಸ್ ಮಾಡಿದೆ ಅದನ್ನು ನೋಡ್ಕೋಬೇಕಾಗುತ್ತೆ. ವಾಟ್ ಫ್ಯೂಚರ್ ಈಕ್ವಿಟಿ ಆರ್ ಡೆಟ್ ಫಿನಾನ್ಸಿಂಗ್ ವಿಲ್ ಬಿ ನೆಸೆಸರಿ. ಫ್ಯೂಚರಲ್ಲಿ ಈಕ್ವಿಟಿ ಅಥವಾ ಡೆಟ್ ಬಂದು ಯಾವ ರೀತಿ ನೆಸೆಸರಿ ಆಗುತ್ತೆ. ಹೌ ಮಚ್ ಆಫ್ ಎ ಸ್ಟಾಕ್ ಆಪ್ಷನ್ ಪೂಲ್ ಈಸ್ ಬೀಂಗ್ ಸೆಟ್ ಅಸೈಡ್ ಫಾರ್ ಎಂಪ್ಲಾಯೀಸ್. ಒಂದು ಸ್ಟಾಕ್ ಆಪ್ಷನ್ ಪೂಲ್ ಬಂದು ಎಷ್ಟು ಒಂದು ಎಂಪ್ಲಾಯರ್ಸ್ಗೆ ಸೆಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಕೀಪ್ ಯುವರ್ ಇನ್ವೆಸ್ಟರ್ಸ್ ಕಾನ್ಸ್ಟೆಂಟ್ಲಿ ಇನ್ಫಾರ್ಮ್ಡ್ ವಿತ್ ಬೋತ್ ಗುಡ್ ಆ್ಯಂಡ್ ಬ್ಯಾಡ್ ನ್ಯೂಸ್. ಈ ಒಂದು ಫೀಚರ್ನ ನಾವು ಎಲ್ಲ ಕಂಪನಿಯಲ್ಲೂ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. BSc ಆಗಿರ್ಬೋದು, NSc ಆಗಿರ್ಬೋದು, ಎಲ್ಲ ಒಂದು ಲಿಸ್ಟೆಡ್ ಕಂಪನೀಸಲ್ಲೂ ಏನೇ ಆಗಿದ್ರು ಕಂಪನಿಯಲ್ಲಿ ಗುಡ್ ಆಗಲಿ ಬ್ಯಾಡ್ ಆಗಲಿ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ಗೆ ಅದು ತಿಳಿತಾ ಇರಬೇಕು. ಫಾರ್ ಎಕ್ಸಾಂಪಲ್ಗೆ ಇವಾಗ ಸತ್ಯಂ ಕಂಪ್ಯೂಟರ್ಸ್ನ ತಗೊಳ್ಳೋಣ. ಸತ್ಯಂ ಕಂಪ್ಯೂಟರ್ಸಲ್ಲಿ ಆಗಿರುವಂತಹ ಫ್ರಾಡ್ ಬಂದು ನಮಗೆ ಗೊತ್ತಿರಲಿಲ್ಲ, ಅಂತಂದರೆ ಇನ್ವೆಸ್ಟರ್ಸ್ಗೆ ಗೊತ್ತಿರಲಿಲ್ಲ. ಇನ್ವೆಸ್ಟರ್ಸ್ ಎಲ್ಲ ಬಿಡು ಹೌದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಜಾಸ್ತಿ ಇದೆ, ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಇದೆ ಅಂತ ನಂಬ್ಕೊಂಡು ಅವ್ರ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಆಗಿದ್ದಾರೆ ಎಷ್ಟೋ ಜನ ಇನ್ವೆಸ್ಟರ್ಸ್. ಅದರಿಂದ ಈ ಕಂಪನಿಯಲ್ಲಿರುವಂತಹ ಇನ್ವೆಸ್ಟರ್ಗೆ ಕಾನ್ಸ್ಟೆಂಟ್ಲಿ ಕನ್ಸಿಸ್ಟೆನ್ಸಿ ಆಗಿ ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸನ್ನು ತಿಳಿಸ್ತಾ ಇರಬೇಕು. ಗೆಟ್ ಆಲ್ ಎಂಪ್ಲಾಯೀಸ್ ಆ್ಯಂಡ್ ಕನ್ಸಲ್ಟೆಂಟ್ ಟು ಸೈನ್ ಎ ಕಾನ್ಫಿಡೆನ್ಷಿಯಾಲಿಟಿ ಆ್ಯಂಡ್ ಇನ್ವೆನ್ಷನ್ ಅಸೈನ್ಮೆಂಟ್ ಅಗ್ರಿಮೆಂಟ್. ಪ್ರತಿಯೊಂದು ಎಂಪ್ಲಾಯರ್ ಬಂದು ಏನು ಮಾಡಬೇಕು, ಎಂಪ್ಲಾಯಿ ಬಂದು ಏನು ಮಾಡಬೇಕು ಅಂತಂದರೆ ಒಂದು ಕಾನ್ಫಿಡೆನ್ಷಿಯಾಲಿಟಿ ಇರುತ್ತೆ. ಎಲ್ಲ ಒಂದು ಆರ್ಗನೈಸೇಷನ್ಸಲ್ಲೂ ಕಾನ್ಫಿಡೆನ್ಷಿಯಾಲಿಟಿ ಅನ್ನೋದು ಇರುತ್ತೆ. ಅಂತಂದರೆ ಇನ್ಫಾರ್ಮೇಷನನ್ನು ಲೀಕ್ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಇನ್ಫಾರ್ಮೇಷನನ್ನು ಲೀಕ್ ಮಾಡಬಾರ್ದು ಅಂತಂದರೆ ಏನು ಮಾಡಬೇಕು, ಅವ್ರ ಕಡೆಯಿಂದ ಅಗ್ರಿಮೆಂಟ್ಗೆ ಸೈನ್ ಆಗಿರುತ್ತೆ. ಎಂಪ್ಲಾಯೀಸ್ ಕಡೆಯಿಂದ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಂಡಿರ್ತಾರೆ. ಇನ್ಫಾರ್ಮೇಷನ್ ಬಂದು ಯಾವುದೇ ರೀತಿಯಾಗಿ ಲೀಕ್ ಆಗಬಾರ್ದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದು ಮಾರ್ಕೆಟ್ ಯುವರ್ ಬಿಸ್ನೆಸ್ ಲೈಕ್ ಕ್ರೇಜಿ. ಕ್ರೇಜಿ ಅಂತಂದರೆ ಏನು, ಒಂಥರ ಹುಚ್ಚು ಅಥವಾ ಒಂಥರ ಅಡಿಕ್ಷನ್ ಒಂದು ಪ್ರಾಡಕ್ಟ್ಗೆ. ಆ ರೀತಿ ಅವರೊಂದು ಪ್ರಾಡಕ್ಟನ್ನು ಒಂದು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ.
Learn the fundamentals of search engine optimization. ಲರ್ನ್ ದ ಫಂಡಮೆಂಟಲ್ಸ್ ಆಫ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತಂದರೆ ಪ್ರತಿಯೊಂದು ವೆಬ್ಸೈಟಲ್ಲೂ ಈ ಒಂದು ಪ್ರಾಡಕ್ಟ್ನ ಅವೈಲಬಿಲಿಟಿ ಇರಬೇಕು. ಯು ಸೋಷಿಯಲ್ ಮೀಡಿಯಾಸ್, ಎಂಗೇಜ್ ಇನ್ ಕಂಟೆಂಟ್ ಮಾರ್ಕೆಟಿಂಗ್ ಬೈ ರೈಟಿಂಗ್ ಗೆಸ್ಟ್ ಆರ್ಟಿಕಲ್ಸ್ ಫಾರ್ ರಿಲೆವೆಂಟ್ ವೆಬ್ಸೈಟ್ಸ್, ಇಶ್ಯೂ ಪ್ರೆಸ್ ರಿಲೀಸಸ್ ಫಾರ್ ಎನಿ ಸಿಗ್ನಿಫಿಕೆಂಟ್ ಇವೆಂಟ್ಸ್, ನೆಟ್ವರ್ಕ್ ಕಂಟಿನ್ಯೂಲಿ. ಇದಿಷ್ಟು ವೇಸಲ್ಲಿ ಕೂಡ ನಮ್ಮ ಬಿಸ್ನೆಸ್ಸನ್ನು ನಾವು ಇದು ಮಾಡ್ಬೋದು. ಆ್ಯಂಡ್ ಯೂಸ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಫ್ರೀಲ್ಯಾನ್ಸರ್ಸ್ ಟು ಸಪ್ಲಿಮೆಂಟ್ ಯುವರ್ ಟೀಮ್. ಫ್ರೀಲ್ಯಾನ್ಸರ್ ಅಂದರೆ ಯಾರು? ಎ ಫ್ರೀಲ್ಯಾನ್ಸರ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಹೂ ಅರ್ನ್ಸ್ ವೇಜಸ್ ಆನ್ ಎ ಪರ್ ಜಾಬ್ ಆರ್ ಪರ್ ಟಾಸ್ಕ್ ಬೇಸಿಸ್. ಅಂತಂದರೆ ಯಾವ ರೀತಿಯಾದ ಎಂಪ್ಲಾಯೀಸನ್ನು ಅಥವಾ ಯಾವ ರೀತಿಯಾದ ವ್ಯಕ್ತಿಗಳನ್ನು ಅವ್ರ ಟೀಮಲ್ಲಿ ಇಟ್ಕೋಬೇಕು ಅಂತ ಅಂದರೆ, ಒಂದು ಫ್ರೀಲ್ಯಾನ್ಸರ್ ಇವಾಗ ಒಂದು ಜಾಬ್ಗೆ ಪರ್ಟಿಕ್ಯುಲರ್ ಆಗಿ ಇಷ್ಟು ತಗೋತಾರೆ, ಅಥವಾ ಒಂದು ವೀಕ್ಗೆ ಪರ್ಟಿಕ್ಯುಲರ್ ಆಗಿ ಇಷ್ಟು ತಗೋತಾರೆ, ಪರ್ ಟಾಸ್ಕ್ಗೆ ಇಷ್ಟು ದುಡ್ಡನ್ನು ತಗೋತಾರೆ, ಕನ್ಸಿಡರೇಷನನ್ನು ತಗೋತಾರೆ ಅಂತ ಒಂದು ಫ್ರೀಲ್ಯಾನ್ಸರ್ಸನ್ನು ಅವ್ರ ಟೀಮಲ್ಲಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಮೇಕ್ ದ ಡೀಲ್ ಕ್ಲಿಯರ್ ವಿತ್ ಕೋಫೌಂಡರ್ಸ್ ಇರ್ತಾರಲ್ವಾ. ಫಾರ್ ಎಕ್ಸಾಂಪಲ್ಗೆ ಹೂ ಗೆಟ್ಸ್ ವಾಟ್ ಪರ್ಸೆಂಟೇಜ್ ಆಫ್ ಕಂಪನಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಎಷ್ಟು ಜನಕ್ಕೆ ಸಿಗುತ್ತೆ. ಆ್ಯಂಡ್ ಇಫ್ ಒನ್ ಫೌಂಡರ್ ಲೀವ್ಸ್, does the company or the other founder have the right to buy back that founder's shares at what price? How much time commitment to the business is expected of each founder? What salaries, if any, are founders entitled to? How can that be changed? ಇದಿಷ್ಟು ಎಲ್ಲ ಕ್ವಶನ್ಸ್ ಬಂದು ಕ್ಲಿಯರ್ ಮಾಡ್ಕೊಂಡಿರಬೇಕು, ಕೋಫೌಂಡರ್ಸ್ ಜೊತೆ ಡಿಸ್ಕಸ್ ಮಾಡಿರಬೇಕು. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ, ಎಂಟರ್ಪ್ರೆನರ್ಶಿಪ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಮಸ್ಟ್ ಗೆಟ್ ದ ರೈಟ್ ಬಿಸ್ನೆಸ್ ಲಾಯರ್. ಪ್ರತಿಯೊಂದು ಬಿಸ್ನೆಸ್ಗೂ ಒಂದು ಬಿಸ್ನೆಸ್ ಲಾಯರ್ ಇರಬೇಕು. ಯಾಕೆ ಇರಬೇಕು, ಯಾವ ಒಂದು ಏರಿಯಾಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಂತ ನೋಡೋದಾದರೆ, ಕಾಂಟ್ರಾಕ್ಟ್ ಲಾ ಅಲ್ಲಿ, ಎಂಪ್ಲಾಯ್ಮೆಂಟ್ ಲಾ ಅಲ್ಲಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್, ಟ್ಯಾಕ್ಸ್ ಲಾಸ್, ಫ್ರಾಂಚೈಸಿ ಲಾಸ್, ವೆಂಚರ್ ಕ್ಯಾಪಿಟಲ್ ಆ್ಯಂಡ್ ಏಂಜಲ್ ಫ್ರಾಂಚೈಸಿಸ್. ಈ ರೀತಿಯಾದ ಒಂದು ಎಲ್ಲ ಲಾಸನ್ನು ತಿಳ್ಕೊಂಡಿರಬೇಕು. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಲಾಯರ್ ಬಂದು ಬೇಕಾಗ್ತಾರೆ. ಬಿಸ್ನೆಸ್ ಲಾಯರ್ ನೆನಪಲ್ಲಿ ಇಟ್ಕೊಳ್ಳಿ. ಟೇಕ್ ಇನ್ ಟು ಅಕೌಂಟ್ ಇಂಪಾರ್ಟೆಂಟ್ ಟ್ಯಾಕ್ಸ್ ಇಶ್ಯೂಸ್ ಬಂದು ತುಂಬ ಇರುತ್ತೆ. ನೀವು ಮೇ ಬಿ 5th ಸೆಮ್ಮಲ್ಲಿ ಟ್ಯಾಕ್ಸ್ ಬಗ್ಗೆ ನೀವು ಕಂಪ್ಲೀಟಾಗಿ ಡಿಟೇಲ್ ಆಗಿ ನೀವು ಓದ್ಕೊಂಡು ಹೋಗ್ತೀರಾ. ಯಾವ ರೀತಿಯಾದ ಟ್ಯಾಕ್ಸಸನ್ನು, ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸಸನ್ನು ನೀವು ಪೇ ಮಾಡಬೇಕು ಅಂತ ಹೇಳಿ ಆ ಟ್ಯಾಕ್ಸ್ ಡೀಟೇಲ್ಸನ್ನು ಚೆನ್ನಾಗಿ ತಿಳಿದಿಟ್ಕೊಂಡಿರಬೇಕು. ಆ ಟ್ಯಾಕ್ಸ್ ಇಶ್ಯೂಸನ್ನು ಅರ್ಥ ಮಾಡ್ಕೊಂಡಿರಬೇಕು. ಎಷ್ಟೆಷ್ಟು ಟ್ಯಾಕ್ಸ್ ನಾವು ಕೊಡಬೇಕಾಗುತ್ತೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಮೇಲೆ ಆಗಿರ್ಬೋದು, ಎಷ್ಟೆಷ್ಟು ಟ್ಯಾಕ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಟೇಲ್ಡ್ ಇನ್ಫಾರ್ಮೇಷನನ್ನು ನೀವು ತಗೊಂಡಿರಬೇಕು. ಆ್ಯಂಡ್ ಡೂ ದೀಸ್ ಥಿಂಗ್ಸ್ ಬಿಫೋರ್ ಹೈರಿಂಗ್ ಆ್ಯನ್ ಎಂಪ್ಲಾಯಿ. ಈ ಒಂದು ಕೆಲಸಗಳನ್ನು ಹೈಯರ್ ಮಾಡ್ಕೊಳ್ಳೋದು ಮುಂಚೆ ಮಾಡಿ ಅಂತ ಹೇಳಿದ್ದಾರೆ. ಮೇಕ್ ಶ್ಯೂರ್ ದ ಎಂಪ್ಲಾಯಿ ಹ್ಯಾಸ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ದ ಜಾಬ್. ನಿಮ್ಮ ಎಂಪ್ಲಾಯಿ ಬಂದು ಆ ಜಾಬ್ಗೆ ಫಿಟ್ ಆಗಿರ್ತಾನೆ ಅನ್ನೋದನ್ನು ನೋಡಿ. ಹ್ಯಾವ್ ಸೆವರಲ್ ಪೀಪಲ್ ವಿತ್ ಇನ್ ದ ಕಂಪನಿ, ಡೂ ಆ್ಯನ್ ಇಂಟರ್ವ್ಯೂ ಟು ಮೇಕ್ ಶ್ಯೂರ್ ದೇರ್ ವಿಲ್ ಬಿ ಎ ಕಲ್ಚರಲ್ ಫಿಟ್. ಬಿ ಶ್ಯೂರ್ ಟು ಚೆಕ್ ರೆಫರೆನ್ಸಸ್ ಆ್ಯಂಡ್ ಅಕಾಡೆಮಿಕ್ ಕ್ರೆಡಿಯಲ್ಸನ್ನು ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸ್ಪೆಕ್ಟ್ ಬಿಗ್ ಚಾಲೆಂಜಸ್ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ದೆಮ್. ನಿಮಗೆ ಫ್ಯೂಚರಲ್ಲಿ ಬರುವಂತಹ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಆ ಪ್ರಾಬ್ಲಮನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ದಿರ ಇದ್ದರೆ ನಿಮ್ಮ ತಲೆ ಓಡಲ್ಲ. ಎಕ್ಸ್ಪೆಕ್ಟ್ ಮಾಡಿ ಅದಾದಮೇಲೆ ನಿಮಗೆ ಯಾವ ರೀತಿಯಾದ ಸೊಲ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು, ಯಾರ ಮೂಲಕ ಕ್ರಿಯೇಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ಡ್ ಇನ್ಫಾರ್ಮೇಷನ್ ಬಂದು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಬಂದ್ಬಿಟ್ಟು ಎಂಟರ್ಪ್ರೆನರ್ಶಿಪ್ ಲೆಸನ್ಸ್ ಫಾರ್ ಸ್ಟಾರ್ಟಪ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಈ ಒಂದು ಚಾಪ್ಟರನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬಾಯ್.